ಹಾಯ್ ಫ್ರೆಂಡ್ಸ್, ಹೆಸರುಗಡೆ ಫ್ರಮ್ ಟುಡೇ ಶಿವಮೊಗ್ಗ. ನೋಡಿ, ಇದು ಮೈಸೂರಿಗೆ ಹೋಗ್ತಾರೆ. ಅದು ಮೈಸೂರು, ಆರಾಮ್ಸೆ ಮೈಸೂರು ಫಸ್ಟ್ ಲೊಕೇಶನ್. ಮಿಲ್ಕ್ ಟೀತು ವರ್ಲ್ಡ್ ವೈಡ್. ಇನ್ನೂ 20 ದಿವಸ ಟೈಮ್ ಇದೆ. ಅದೇ ಥರ ಇದು ನೋಡಿ, ಕರುಗಳು. ಇದು ಕರುಗಳು 1 ವರ್ಷದ ಒಳಗಡೆ 9 to 12 9 ತಿಂಗಳಿಂದ 12 ತಿಂಗಳವರೆಗಿರೋದು. ಇದು ಎಲ್ಲ ಕರುಗಳು. ಸೆಮೆನ್ ಇಮಿಡಿಯೇಟ್ಲಿ 1 ವೀಕಲ್ಲಿ ಅಥವಾ 1 ಮಂತಲ್ಲಿ ಆಗಬಹುದು. 1 ಮಂತು ಅಥವಾ 20 to 15 15-20 ದಿವಸದಲ್ಲಿ ಸೆಮೆನ್ ಹಾಕಿಸ್ಕೋಬೋದು. ನೋಡಿ, ಒಳ್ಳೆ ವ್ಯಕ್ತಿ ಮತ್ತು ಒಳ್ಳೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ರೆಡಿ ಆಗ್ತಿರೋದು. ನೆಕ್ಸ್ಟ್ ಫ್ಯೂಚರಿಗೆ ಮೇ ಬಿ ಇದು ಅಪ್ಡೇಟ್ ಆಗ್ತಾಯಿದೆ. ಎಲ್ಲರ ಹತ್ರ ಕೇಳ್ಕೊತೀನಿ, ಯಾಕಂದರೆ ಬೆಸ್ಟ್ ಈಸ್ ಎ ಬೆಸ್ಟ್. ಅವರ ಸಕ್ಸಸ್ಸಿಗೆ ಆ ದೇವರು ಅವ್ರ ಕಷ್ಟಕ್ಕೆ ಸಕ್ಸಸ್ ಕೊಡಲಿ ಅಂತ ತುಂಬ ಪ್ರತಿಷ್ಠೆಯಿಂದ ಕಾನ್ಫಿಡೆಂಟಿಂದ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ನಾವು ಹೆಲ್ಪ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ನನ್ನ ಕಾನ್ಫಿಡೆಂಟು ಅಪ್ಡೇಟ್ ಮಾಡ್ತಾಯಿರ್ತೀನಿ. ಬಟ್ ಪೂರ್ತಿ ನೋಡಿ, ಅವರು ಮಿಷನ್ನು ಎರಡೂ ಪಕ್ಕ ಇದೆ. ಅವ್ರದ್ದು ಮಿಷನ್ನು ಪಕ್ಕ ಇದೆ. ಅದಕ್ಕಾಗಿ ಆ ದೇವರು ಅವರು ಸಕ್ಸಸ್ ಮಾಡಬೇಕು ಅಂತ ಆಶಿಸ್ತೀನಿ. ನಿಸರ್ಗ ಡೈರಿ ಫಾರ್ಮು ಅವ್ರ ಜೊತೆಗೆ ಯಾವತ್ತೂ ಇರ್ತೀವಿ. ನಮ್ಮ ನಯಾ ಸರ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಹಸುಗಳು, ಒಳ್ಳೆ ಬ್ರೀಡನ್ನು ಅಪ್ಡೇಟ್ ಬೇಕು. ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಖುಷಿ ಆಗುತ್ತೆ. ಸಾಧನೆಗೆ ಸಾವಿಲ್ಲ, ಸಾಧಕರಿಗೆ ಕೊನೆಯಿಲ್ಲ ಅಂತ ಹೇಳೋದು ಇದಕ್ಕೆ. ಸಾಧನೆ ಮಾಡೋರಿಗೆ ಯಾವತ್ತೂ ಕೊನೆ ಇರಲ್ಲ. ನೋಡಿ, ಅದೇ ಥರ ಸಾಧನೆಗೆ ಶ್ರಮ ಪಡಿ. 100% ನಿಮಗೆ ಸಾಧಕರು ಮುಂದೆ ಬರ್ತಾರೆ. ಆಗುತ್ತಾ ನೋಡುವ, ಅದು ನೋಡ್ತಾನೆ ಇರಬೇಕು. ಅದು ಆಗ್ತಾನೆ ಮುಂದೆ ಒರಿತಾನೆ ಇರುತ್ತೆ. ಅದೇ ಥರ ನಮ್ಮ ಹೆಸರು ಹೇಳಬೇಕು ಅನ್ನೋ ಗೊತ್ತಿಲ್ಲ, ಬಟ್ ವ್ಯಕ್ತಿ ಬೆಸ್ಟ್, ಟಾಪ್ ಆ್ಯಂಡ್ ಟಾಪ್. ಅವ್ರ ವಿಷನ್ ಸೂಪರ್.